ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನನ್ನ ಮೊದಲನೇ ವಿಡಿಯೋದಲ್ಲಿ ನಮ್ಮೂರ ಶೈಲಿಯ ಮಲೆನಾಡು ಶೈಲಿಯಲ್ಲಿ ಹಲಸಿನಕಾಯಿ ಸಾಂಬಾರು ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಒಂದು ಹಲಸಿನಕಾಯಿ ತೊಗೊಂಡಿದ್ದೀನಿ, 3 ಥರ ಮೊಳಕೆ ಕಟ್ಟಿದ ಕಾಳು ತೊಗೊಂಡಿದ್ದೀನಿ. ಹಲಸಿನಕಾಯಿನ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಳ್ಳೋಕ್ಕೂ ಮೊದಲು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಅದರಲ್ಲಿ ಬರೋ ಅಂಟಿನಂಶ ಇದೆಯಲ್ಲ ಅದು ಕೈಗೆ ಹತ್ಕೊಳ್ಳಲ್ಲ. ನೀಟಾಗಿ ಕಟ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಪಲ್ಯ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ತುಂಬ ವೆರೈಟೀಸ್ ಎಲ್ಲ ಮಾಡ್ತಾರೆ. ಬಟ್ ಇವತ್ತು ನಾನು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಸೀಸನಲ್ಲಿ ಸಿಗೋದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ಆಯಿತಾ. ಇದು ಕಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ನನಗೆ ನನ್ನ ಹಸ್ಬೆಂಡ್ ಕಟ್ ಮಾಡಿಕೊಟ್ಟಿದ್ದು. ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಹಾರ್ಡಾಗಿರುತ್ತೆ ಮೇಲೆ ಎಲ್ಲ. ತುಂಬ ಕಷ್ಟಪಟ್ಟು ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ತುಂಬ ಸ್ಮೂತಾಗುತ್ತೆ. ಅದು ಮೇಲೆ ಲೇಯರ್ ಇದೆಯಲ್ಲ ಅದನ್ನೆಲ್ಲ ಅದು ಸ್ವಲ್ಪ ಹಾರ್ಡಾಗಿರುತ್ತೆ. ಮತ್ತು ಒಳಗಡೆ ಸ್ವಲ್ಪ ಒಂದು ಇದು ಬರುತ್ತೆ, ಆ ಲೇಯರ್ ಕೂಡ ಸ್ವಲ್ಪ ದಪ್ಪ ಇರುತ್ತೆ, ಅದು ಹಾರ್ಡಾಗಿರುತ್ತೆ. ಅದೆರಡೂ ರಿಮೂವ್ ಮಾಡಿದ್ಮೇಲೆ ಇದು ತುಂಬ ಚೆನ್ನಾಗಿ ಕಟ್ ಮಾಡೋಕ್ಕೆ ಸ್ಮೂತಾಗಿ ಬರುತ್ತೆ. ಸಾರಿ ಫ್ರೆಂಡ್ಸ್, ಮಾತಾಡೋ ಬರದಲ್ಲಿ ನನ್ನ ಚಾನಲ್ ನೇಮ್ನ ನಾನು ಹೇಳಿಲ್ಲ. ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಸಾನ್ವಿ ಸ್ನೇಹ ಅಂತ. ನಂದು ಡೈಲಿ ವ್ಲಾಗ್ ಇರುತ್ತೆ. ಕಿಚನ್ ಸಂಬಂಧಪಟ್ಟಿದ್ದೆಲ್ಲ ವೀಡಿಯೋಸು ನಾನು ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ನನ್ನ ಮೊದಲನೇ ವಿಡಿಯೋನ ನಮ್ಮೂರ ರೆಸಿಪಿನೇ ಸ್ಟಾರ್ಟ್ ಮಾಡಬೇಕು, ನಮ್ಮೂರ ರೆಸಿಪಿನಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಾಳುಗಳು ಅಂತ ಬಂದಾಗ ಇದನ್ನು ಯಾವ ಕಾಳು ಜೊತೆ ಬೇಕಾದರೂ ನಾವು ಮಾಡ್ಕೋಬೋದು. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇಲ್ಲ ಎಲ್ಲ ಥರ ಕಾಳನ್ನು ಮೊಳಕೆ ಕಟ್ಟಿ ಹಾಕ್ತೀವಿ ಅಂದರೆ ಅದು ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಕಟ್ ಮಾಡಿ ಆಗಿದೆ. ಇದನ್ನು 2-3 ಸಲ ತೊಳೆದ್ಬಿಟ್ಟು ಮತ್ತೆ ಒಂದು ಬಾಣಲೆಯಲ್ಲಿ ನೆನೆ ಹಾಕಿದ್ದೀನಿ. ನೆಕ್ಸ್ಟು ಅದಕ್ಕೆ ಬೇಕಾಗಿರೋ ಕಾಳನ್ನ ತೊಗೊಂಡಿದ್ದೀನಿ. ಇದರಲ್ಲಿ 3 ಥರ ಕಾಳಿದೆ. ಒಂದು ಹೆಸರು ಕಾಳು, ಹುರುಳಿಕಾಳು ಮತ್ತು ಅಲಸಂದೆ ಕಾಳು, 3 ಮೊಳಕೆ ಕಟ್ಟಿರೋದು. ಇದನ್ನು ಸಹ ನಾನು 3-4 ಸಲ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ನಾವು ರುಬ್ಬೋಕ್ಕೆ ಮಸಾಲೆ ರುಬ್ಬೋಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ. 1 ಕಪ್ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ, ಆಮೇಲೆ ನಮ್ಮ ಗಿಡದಲ್ಲೇ ಬೆಳೆದಿದ್ದದು ಕರಿಬೇವು, 1 ಈರುಳ್ಳಿ, ಆಮೇಲೆ 2 ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚು ಶುಂಠಿ. ಇಷ್ಟನ್ನು ನಾನು ರುಬ್ಬೋಕ್ಕೆ ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ ಅರಿಶಿಣ ಪುಡಿ ಮತ್ತು ಧನಿಯಾ ಪುಡಿ, ಜೀರಿಗೆ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ರುಬ್ಬೋಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬೋಕ್ಕೆ ಎಲ್ಲ ಫ್ರೈ ಮಾಡೋಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿ ಆದ ಕೂಡಲೇ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಅದಕ್ಕೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಅದೆರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಫಸ್ಟು ಫ್ರೈ ಮಾಡಿಬಿಟ್ಟು ಕೈ ಆಡಿಸ್ತಾನೆ ಇರಬೇಕು. ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಅದಕ್ಕೇ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊನ ನಾನು 2 ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ರುಬ್ಬೋಕ್ಕೆ, ಇನ್ನೊಂದು ಸಾಂಬಾರು ಜೊತೆಗೆ ಕಾಳುಗಳ ಜೊತೆಗೆ ಹಾಕೋಕ್ಕೆ ಅಂತ ಇಟ್ಕೊಂಡಿದ್ದೆ. ಅದರಲ್ಲಿ 1 ಟೊಮೊಟೊನ ಕಟ್ ಮಾಡಿರೋ 1 ಟೊಮೊಟೊನ ನಾನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ರುಬ್ಬೋಕ್ಕೋಸ್ಕರ ಮಾಡ್ತಿರೋದು ನಾನು. ಆಮೇಲೆ 1 ಕಪ್ ಕಾಯಿ ಇತ್ತಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಉರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು
ಅದೆಲ್ಲ ಫ್ರೈ ಆದಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಂಡು ಅದನ್ನು ತಣ್ಣಗಾಕಕ್ಕೆ ಬಿಡ್ತೀನಿ. ಆ ಮಸಾಲೆ ತಣ್ಣಗಾಗೋದ್ರೊಳಗಡೆ ನಾನು ಮತ್ತೆ ಅದೇ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಮಿಕ್ಕಿರೋ ಟೊಮಟನ ಆ್ಯಡ್ ಮಾಡ್ಕೊತೀನಿ. ಇದೇನು ಫ್ರೈ ಆಗಬೇಕು ಅಂತ ಏನಿಲ್ಲ, ಇದು ತರಕಾರಿ ಇದೆಯಲ್ಲ ಅದನ್ನು ಕೂಗ್ಸೋಕ್ಕೋಸ್ಕರ ನಾನು ಹಾಕ್ತಿರೋದು. ಆಯಿಲ್ ಏನಕ್ಕೆ ಹಾಕಿದೆ ಅಂತ ಹೇಳಿದ್ರೆ ಈ ಮೊಳಕೆ ಕಾಳು ಸ್ಮೆಲ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹಾಕಿದ್ದು. ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಕೊಂಡ್ರೆ ಅದು ಅಷ್ಟು ಸ್ಮೆಲ್ ಕೊಡಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ಕಾಳುಗಳೆಲ್ಲ ಹಾಕಿದ್ಮೇಲೆ ಅದ್ರ ಜೊತೆಗೇ ಹಲಸಿನಕಾಯಿನೂ ಮಿಕ್ಸ್ ಮಾಡಬೇಕು. ನಮ್ಮ ಕಡೆ ಇದನ್ನು ಹಲಸಿನ ಬಡುಕು ಅಂತ ಹೇಳ್ತಾರೆ. ಸೊ ಒಂದೊಂದು ಕಡೆ ಒಂದೊಂದು ಊರಲ್ಲಿ ಒಂದೊಂದು ಥರ ಹೆಸ್ರನ್ನ ಹಿಡಿದು ಕರೀತಾರೆ. ನಮ್ಮ ಮಲೆನಾಡು ಸೈಡೆಲ್ಲ ಹಲಸಿನ ಬಡುಕು ಅಂತ ಹೇಳ್ತಾರೆ. ಚಿಕ್ಕದಾಗಿ ಸ್ಟಾರ್ಟಿಂಗಲ್ಲಿ ಬಿಡುತ್ತಲ್ಲ ಅದನ್ನು ಆ ಥರ ಹೇಳ್ತಾರೆ. ಹಲಸಿನಕಾಯಿ ಅಂತ ಹೇಳಿದ್ರೆ ದೊಡ್ಡದಾಗುತ್ತಲ್ಲ, ತಿನ್ನೋಕ್ಕೆಲ್ಲ ಸಿಗುತ್ತಲ್ಲ, ಅದನ್ನು ಹಲಸಿನಕಾಯಿ ಅಂತ ಹೇಳ್ತಾರೆ. ಸೊ ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಹಲಸಿನಕಾಯಿ ಅಂತ ಹೇಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಅದನ್ನು ಸ್ವಲ್ಪ ಫ್ರೈ ಮಾಡಿದವ್ರ ಥರ ಮಾಡಿಬಿಟ್ಟು ಆಮೇಲೆ ಈ ಕಡೆ ಸ್ವಲ್ಪ ಟರ್ಮರಿಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಆಗಲಿ ಅಂದ್ಬಿಟ್ಟು ಹಂಗೆ ಬಿಟ್ಬಿಡ್ತೀನಿ. ನೆಕ್ಸ್ಟು ಬಂದ್ಬಿಟ್ಟು ನಾನು ಖಾರ ರುಬ್ಬೋಕ್ಕೆ ರೆಡಿ ಮಾಡ್ಕೊತೀನಿ. ರುಬ್ಬಕ್ಕೆ ನಾನು ಆವಾಗಲೇ ಮಸಾಲೆಗಳನ್ನ ಏನು ಫ್ರೈ ಮಾಡಿದ್ನೋ ಮತ್ತು ನಾನು ಸ್ಪೈಸಸ್ ಏನೇನು ತೋರಿಸಿದ್ನೋ ಅದಷ್ಟನ್ನೇ ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ರುಬ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಮಸಾಲೆನ ಎತ್ತಿಟ್ಕೊಳ್ತೀನಿ ನಾನು. ಅಷ್ಟರೊಳಗೆ ಇಲ್ಲಿ ಹಲಸಿನಕಾಯಿನೂ ಫ್ರೈ ಆಗಿರುತ್ತೆ, ಹಸಿ ಸ್ಮೆಲ್ಲು ಕೂಡ ಹೋಗಿರುತ್ತೆ. ಒಂದು ಸಲ ಕೈ ಆಡಿಸ್ಕೊಂಡು ಅದನ್ನು ರುಬ್ಬಿರೋ ಖಾರನ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ. ಇದನ್ನು ನೀವು ಗಟ್ಟಿಯಾಗಾದರೂ ಮಾಡ್ಕೊಬೋದು, ತುಂಬ ತೆಳುವಾಗಾದರೂ ಮಾಡ್ಕೊಬೋದು. ನೀವು ಚಪಾತಿಗೆ ಇಡ್ಲಿಗೆಲ್ಲ ತಗೊಳ್ತೀವಿ ಅಂತ ಎಲ್ಲದಕ್ಕೂ ಸೂಟೇಬಲ್ ಆಗುತ್ತೆ ಇದು. ನೀವು ಏನಾದರೂ ಚಪಾತಿ ಇಡ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮುದ್ದೆಗೆ ಎರಡೂ ಚೆನ್ನಾಗಿರುತ್ತೆ. ತುಂಬ ತೆಳುವಾಗೂ ಚೆನ್ನಾಗಿರುತ್ತೆ, ಗಟ್ಟಿಯಾಗೂ ಚೆನ್ನಾಗಿರುತ್ತೆ. ನಾನು ಇವತ್ತು ರೈಸಿಗೆ ಮಾಡೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಮೊಳಕೆ ಕಾಳು ಹಾಕಿದ್ದೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ತೆಳುವಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ. ಇನ್ನೊಂದು ಅಂತ ಹೇಳಿದ್ರೆ ಇದರಲ್ಲಿ ನಾವು ಹೆಸ್ರು ಕಾಳು ಮತ್ತು ಅಲಸಂದೆ ಕಾಳನ್ನು ಆ್ಯಡ್ ಮಾಡಿರೋದ್ರಿಂದ ಇದು ಸಾಂಬಾರು ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಅದು ತಾನಾಗೆ ಗಟ್ಟಿ ಆಗುತ್ತೆ. ಇವಾಗಲೇ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಸೊ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊತಾ ಇದ್ದೀನಿ, ರೈಸಿಗೋಸ್ಕರ ಮಾಡ್ತಿರೋದಲ್ವ, ಅದಕ್ಕೋಸ್ಕರ. ಇದು ನಾವು ಇವಾಗ ನೋಡಿ ಇಷ್ಟು ನೀರಿದೆ, ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ. ನನಗೆ ಇನ್ನೂ ಗಟ್ಟಿ ಅನ್ನಿಸ್ತಿದೆ, ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ನಾನು. ಏಕೆಂದರೆ ಆ ಕಾಳುಗಳು ಸ್ವಲ್ಪ ಹೊತ್ತು ಆದ ತಕ್ಷಣ ಅದು ಗಟ್ಟಿ ಮಾಡಿಬಿಡುತ್ತೆ. ಅದಕ್ಕೆ ನಾವು ಈ ಹಂತದಲ್ಲೇ ನೀರು ಹಾಕ್ಕೊಂಡ್ರೆ ಎಲ್ಲ ಹದವಾಗಿ ಇರುತ್ತೆ, ಮತ್ತು ನೀರು ಹಾಕ್ಕೊಳಕ್ಕೆ ಬರಲ್ಲ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಯಾವತ್ತೂ ಸಾಂಬಾರಲ್ಲಿ ಉಪ್ಪು ಕಡಿಮೆನೇ ಇಟ್ಟಿರ್ತೀನಿ, ಬೇಕಿದ್ರೆ ಆಮೇಲೆ ಹಾಕ್ಕೋಬೋದು ಅಂತ. ನಾನು ಉಪ್ಪನ್ನ ಯಾವತ್ತೂ ಜಾಸ್ತಿ ಹಾಕಲ್ಲ.
ಏಕೆಂದರೆ ಉಪ್ಪು ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ. ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಬೇಕಾದ್ರೆ ಇದು ಮಾಡ್ಬೋದು ಅಲ್ವಾ. ಅದಕ್ಕೆ ನಾನು ಸ್ವಲ್ಪನೇ ಉಪ್ಪು ಹಾಕಿರ್ತೀನಿ ಯಾವಾಗ್ಲೂ. ಮತ್ತು ಸ್ವಲ್ಪ ನೀರು ಆ್ಯಡ್ ಮಾಡಿದೆ, ನನಗೆ ಯಾಕೋ ಕಡಿಮೆ ಅನ್ನಿಸ್ತು. ಇವಾಗ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತೀನಿ. ಏಕೆ ಅಂತೇಳಿದ್ರೆ ನಾಟಿ ಸ್ಟೈಲ್ ಅಡುಗೆಗಳು ಅಂತೇಳಿದ್ರೆ ಸ್ವಲ್ಪ ಹುಳಿ ಬಿದ್ದರೆ ಎಲ್ಲೋ ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಅಂದರೆ ಒಂದು ಚಿಟಿಕೆ ಹುಣ್ಸೆಹಣ್ಣನ್ನು ನೆನೆಸ್ಬಿಟ್ಟು ಹಾಕ್ತಿದ್ದೀನಿ. ನೆಕ್ಸ್ಟ್ ಲಿಡ್ಡನ್ನ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಹಾಕ್ಸ್ಬಿಟ್ರೆ ಸಾಕು. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಚೆನ್ನಾಗಿ ಕುಕ್ಕಾಗಿರುತ್ತೆ. ಮತ್ತು ಕಾಳುಗಳು ಮತ್ತು ಹಲಸಿನಕಾಯಿ ತುಂಬ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ಆಮೇಲೆ ಒಗ್ಗರಣೆಗೆ ನಾನು ಬೇರೆ ಪಾತ್ರೆ ಎತ್ಕೊತಿಲ್ಲ, ಯಾವುದ್ರಲ್ಲಿ ಸಾಂಬಾರು ಮಾಡ್ತೀನೋ ಅದಕ್ಕೇ 2 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊತ ಇದ್ದೀನಿ. ಆಮೇಲೆ ಕರಿಬೇವು ಆ್ಯಡ್ ಮಾಡ್ತೀನಿ. ಸಾಸಿವೆ ಹಾಕಿದ್ದು ಅದು ಸ್ಕಿಪ್ ಆಗಿದೆ, ಸಾಸಿವೆ ಆ್ಯಡ್ ಮಾಡಿದ್ದು ಅದು ಸ್ಕಿಪ್ ಆಗಿದೆ, ಸಾರಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಂಬಾರು ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಒಂದೇ ಸಲ ಹಾಕ್ಬಿಟ್ರೆ ಮತ್ತೆ ಅದು ಇದಾಗಿಬಿಡುತ್ತೆ ಅಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಅನಿಸುತ್ತೆ, ನನ್ನ ಸಾಂಬಾರು ಸ್ವಲ್ಪ ತೆಳುವಾಗೇ ಕಾಣಿಸ್ತಾ ಇದೆ. ಇದನ್ನು ಇವಾಗ ನಾನು ಚೆನ್ನಾಗಿ ಕಡಿಮೆ ಉರಿಲಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ಚೆನ್ನಾಗಿ ಕುದ್ದ ಮೇಲೆ ಇದು ಸಾಂಬಾರಿಗೆ ರುಚಿನೂ ಕೊಡುತ್ತೆ ಮತ್ತು ಗಟ್ಟಿನೂ ಆಗುತ್ತೆ. ರೈಸ್ಗೆ ಯಾವ ಹದದಲ್ಲಿರಬೇಕು ಸಾಂಬಾರು ಅದಕ್ಕೆ ಈ ಸಾಂಬಾರು ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು. ಇನ್ನೂ ಗಟ್ಟಿಯಾಗುತ್ತೆ, ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಹೆಸ್ರು ಕಾಳಿದೆ, ಅಲಸಂದೆ ಕಾಳಿದೆ, ಅದರಿಂದ ಇನ್ನೂ ಗಟ್ಟಿಯಾಗುತ್ತೆ. ನಿಮಗೆ ಎಷ್ಟು ಹಂತಕ್ಕೆ ನೀರು ಬೇಕು ಮತ್ತು ಏನಕ್ಕೆ ನೀವು ಮಾಡ್ತಿದ್ದೀರಾ ಅದನ್ನು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಚಪಾತಿಗೆ ಮುದ್ದೆಗೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ರೈಸಿಗೋಸ್ಕರ ಇಷ್ಟು ನೀರು ಹಾಕ್ಕೊಂಡು ಮಾಡ್ಕೊಂಡಿದ್ದು. ಇನ್ನೊಂದು ಅಂತೇಳಿದ್ರೆ ಮೊಳಕೆ ಕಾಳು ಹಾಕಿರ್ತೀವಲ್ವ, ಅದು ಎಷ್ಟು ತೆಳುವಾಗಿರುತ್ತೋ ಅಷ್ಟು ರುಚಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರು ಆಗಿದೆ, ಅದನ್ನು ನಾನು ಸರ್ವ್ ಮಾಡಿದ್ದೀನಿ ರೈಸ್ ಜೊತೆಗೆ. ತುಂಬ ರುಚಿಯಾಗಿತ್ತು. ನೀವು ಅಷ್ಟೇ ಒಂದು ಸಲ ಮಾಡಿಕೊಡಿ ಫ್ರೆಂಡ್ಸ್. ಹಾಗೆಯೇ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಇವತ್ತಿನ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ಮೊದಲನೇ ವೀಡಿಯೋಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಹಾಗೆ ಈ ರೆಸಿಪಿನ ಮಾಡ್ಕೊಳ್ಳಿ.